ಹೋಗೋಣ ಹೋಗೋಣ ಹೋಗೋಣ. ಬೇಗ ಬೇಗ. ಐಕೆಗೆ ಹೋಗಕ್ಕೆ ಭಾರಿ ಎಕ್ಸೈಟ್ಮೆಂಟ್ ಯಾವಾಗ್ಲೂ. ಈ ದಿನ ಕಳಿಬೋದು ಅಲ್ಲಿ. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಸುಮ್ನೆ ನೋಡಕ್ಕೇನಪ್ಪ. ನಮ್ ಲಿವಿಂಗ್ ರೂಮ್ ಇದು. ಇದೊಂದೇ ಅನ್ಸುತ್ತೆ ನಾವು ದೊಡ್ಡ ಸಾಮಾನು ಐಕೆಯಿಂದ ತಂದಿರೋದು. ಹೌದು. ಇಲ್ಲಾಂದ್ರೆ ಹಳೆ ಯಾರಿದ್ನೋ ಟೆನೆಂಟ್ ಅವ್ನ್ ಬಿಟ್ಟೋಗಿದ್ದೆಲ್ಲ ಸಾಮಾನು ಹಂಗೆ ನಾವು ತಗೊಂಡ್ವಿ, ಪರ್ಚೇಸ್ ಮಾಡ್ಕೊಂಡ್ವಿ. ಈ ಸೋಫಾ ಒಂದು, ಈ ಲೈಟ್ ಒಂದು ಅಷ್ಟೇ. ಈ ಲೈಟ್ ಒಂದು. ಇವಾಗ ಈ ಜಾಗನ ಚಂದ ಮಾಡ್ಬೇಕು ಅಂತ ಮೇಡಮ್ ಕರ್ಕೊಂಡು ಹೋಗ್ತಾ ಇದಾರೆ. ಬಿಫೋರ್ ಎಲ್ಲ ನೋಡ್ಕೊಂಡ್ಬಿಡಿ ಹೆಂಗಿದೆ ಅಂತ. ಈಗೆಲ್ಲ ಸಾಮಾನು ತಂದು ಚಂದ ಮಾಡಿದ ಮೇಲೆ ಹೆಂಗ್ ಕಾಣಿಸುತ್ತೆ ಆಫ್ಟರ್ ತೋರ್ಸೋಣ ಆಮೇಲೆ. ಹೋಗೋಣ. ಎಸ್. ಬಸ್ಸಿಂದ ಈಗ ಇಳಿದ್ವಿ, 1 ತಾಸು ಆಯ್ತು ಬರೋಕ್ಕೆ. ಯೂಶಲಿ ಐಕೆ ಸ್ಟೋರ್ಸ್ ಎಲ್ಲ ಊರು ಹೊರಗಿರುತ್ತೆ. ಬೆಂಗಳೂರಲ್ಲಿ ಎಲ್ಲಿದೆ, ಏನೋ ನಾಗಸಂದ್ರ ಎಲ್ಲೋ ಇತ್ತು ಅಂತ ಅಂದರು. ಯೂಶಲಿ ಊರು ಹೊರಗೆ ದೊಡ್ಡ ವೇರ್ ಹೌಸ್ ಥರ ಇರುತ್ತೆ. ಒಂದು ಟಿಪ್ಪು ಫಸ್ಟ್ ಟೈಮ್ ಹೋಗೋರ್ಗೆ ಏನು ಹೇಳಬೇಕು ಅಂದರೆ, ಒಂದೇ ದಿನದಲ್ಲಿ ಐಕೆ ಎಲ್ಲ ನೋಡ್ಬಿಡ್ತೀನಿ ಅಂತ ಅನ್ಕೋಬೇಡಿ. ಅದು ಸಾಧ್ಯ ಇಲ್ಲ. ಎಲ್ಲ ಮರ್ತೋಗ್ಬಿಡುತ್ತೆ, ತುಂಬ ಕಾಲು ನೋವಾಗುತ್ತೆ. ಯಾಕಂದರೆ ಪೂರ್ತಿ ಐಕೆ ನೋಡಬೇಕು ಅಂತಂದರೆ ಇಡೀ ದಿನ ಬೇಕಾಗುತ್ತೆ. ಆಮೇಲೆ ಅದನ್ನು ಮೇಜ್ ಥರ ಮಾಡಿದ್ದಾರೆ. ಏನೋ ಹಿಂಗೆ ಡೈರೆಕ್ಷನಲ್ಲಿ ನಿಮ್ಗೆ ಏನು ಬೇಕೋ ತೊಗೊಂಡು ಹೋಗ್ಬಿಡ್ಬೋದು ಅನ್ನೋ ಥರ ಇಲ್ಲ. ಒಳಗೆ ಹೋದರೆ ಹಿಂಗೆ ಹುಡುಕ್ತಾ 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 ಹೊಸ ಹೊಸ ಡಿಸ್ಕವರಿ ಆಗಬೇಕು. ಅದು ಬೇಕಂತ ಅವ್ರಿಗೆ ಏನಂತಾರೆ, ಟೆಂಪ್ಟ್ ಆಗಲಿ ಅಂತ. ಆಮೇಲೆ ಅದು ಡಿಸ್ಕವರಿ ಮಾಡೋದು ಖುಷಿ ಇದೆಯಲ್ಲ, ಅದರಿಂದ ತೊಗೋಬೇಕನ್ಸುತ್ತಂತೆ. ಅದಕ್ಕೆ ಹಂಗೆ ಮಾಡಿದಾರಂತೆ ಐಕೆನಲ್ಲಿ. ಐಕೆನಲ್ಲಿ ಈ ಥರ ಲಾಕರ್ ಸಿಸ್ಟಮ್ ಇದೆ. ಇಲ್ಲಿ ಫ್ರೀಯಾಗಿ ಏನಾದರೂ ವ್ಯಾಲ್ಯೂಬಲ್ಸ್ ಇಟ್ಬಿಟ್ಟು ಹೋಗಿ ಪರ್ಚೇಸ್ ಎಲ್ಲ ಮಾಡ್ಕೊಂಡು ಬಂದು ವಾಪಸ್ ತೊಗೊಂಡು ಹೋಗ್ಬೋದು. ಚೆನ್ನಾಗಿದೆಲ್ಲ, ಚೆನ್ನಾಗಿದೆ ಸಿಸ್ಟಮ್. ಇಲ್ಲಿ ಮೇಜ್ ಹೆಂಗಿದೆ, ಹೆಂಗೆ ಹೊರಗಡೆ ಹೋಗೋದು? ಎಲ್ಲೂ ಶಾರ್ಟ್, ಇಲ್ಲೊಂದಿದೆ ಶಾರ್ಟ್ ಕಟ್. ಒಂದು ಶಾರ್ಟ್ ಕಟ್ ಇದೆ. ಒಳಗೆ ಬಂದಿದ ತಕ್ಷಣ ಶುರು ಎಕ್ಸ್ಪ್ಲೋರ್ ಮಾಡೋದು. ಅಲ್ಲಿ ನೋಡಿ ನೀನು, ಚೆನ್ನಾಗಿದೆಲ್ಲ ಅಡುಗೆ ಮನೆ, ಸೂಪರ್ ಆಗಿದೆ. ಇದನ್ನ ನೋಡ್ಕೊಂಡಿರಿ, ಇದು ಡಿಶ್ ವಾಷರು. ನಮ್ಮನೇಲಿ ಹೆಂಗಿದೆ ಅಂತ ತೋರಿಸ್ತೀನಿ. ಬೇಡವಾ? ಆ ಸೀಕ್ರೆಟ್ ನಮ್ಮಲ್ಲೇ ಇರಲ್ಲ. ಗೊತ್ತಿಲ್ಲ, ಯಾಕಂದ್ರೆ ತುಂಬಾ ಜನ ಮನೆಗೆ ಬಂದವರು ನೋಡಿ ನಕ್ಕಿದ್ದಾರೆ. ಸರಿ, ಆ ಮಿಸ್ಟ್ರಿ ಹಂಗೆ ಇರಲಿ. ಅದರಲ್ಲಿ ಏನಿತ್ತು, ನಮ್ಮ ಮನೇಲಿ ಏನಿರುತ್ತೆ ಅಂತ ಗೆಸ್ ಮಾಡಿ ಕಾಮೆಂಟಲ್ಲಿ ಹೇಳಿ. ಯಾರಾದರೂ ಕರೆಕ್ಟ್ ಆನ್ಸರ್ ಹೇಳಿದ್ರೆ ಹೋಮ್ ಟೂರ್ ಮಾಡ್ತೀನಿ. ಗೊತ್ತಾಯ್ತಲ್ಲ ಯಾಕೆ ಇಡೀ ದಿನ ಆಗುತ್ತೆ ಅಂತ. ಹಿಂಗೆ ನೋಡ್ತಾ ಇರೋದು ಪಿಳಿ ಪಿಳಿ ಅಂತ ಒಂದೊಂದೇ ಸಾಮಾನು ತೊಗೊತೀವೋ ಬಿಡ್ತೀವೋ, ಅದು ಬೇರೆ ವಿಷಯ. ನಮ್ಮನೆ ಸೋಫಾ ಇದೆ, ಹಿಂಗೆ ಇರೋದು. ನನಗಿಲ್ಲಿ ಒಂದು ಜಾಗ ನೋಡ್ಬಿಟ್ಟು ನಾಸ್ಟಾಲ್ಜಿಯಾ ಆಗೋಯ್ತು. CD ರ್ಯಾಕ್ ಇದೆ. ಯಾರ್ಯಾರು ಇನ್ನೂ CD ಉಪಯೋಗಿಸ್ತಾ ಇದ್ದೀರಾ? ಅಥವಾ ನನ್ನ ವೀಡಿಯೋಸ್ ನೋಡ್ತಾ ಇರೋರು ಯಾರಾದರೂ CDನೇ ನೋಡಿಲ್ದೇ ಇರೋರು ಇದ್ದೀರಾ? ನನಗೆ ಮುತ್ತಾತದಂಗೆ ಅನಿಸ್ಬಿಡುತ್ತೆ. ಹಂಗೆಲ್ಲ ಹೇಳ್ಬೇಡಿ ಕಾಮೆಂಟ್ಸಲ್ಲಿ, ಏನು CD ಅಂದರೆ ಅಂತ. ಅಲ್ಲೋ ಕಿತಾಪತ್ನಿ ಅವರೇ, ಏನು ತಿರುಗಿಸ್ತಾ ಇದೆಯೋ? ಇದೇನು ಎಲೆಕ್ಟ್ರಾನಿಕ್ ಯುಗದಲ್ಲಿ ಹಳೆ ಕಾರ್ ವಿಂಡೋ ಎತ್ತದಂಗೆ. ಸ್ಟ್ಯಾಂಡಿಂಗ್ ಡೆಸ್ಕ್. ಹಾಂ, ಚೆನ್ನಾಗಿದೆ ಅಲ್ವಾ? 25,000. ಓಡ್ರ ಕಾಫಿ ಹುಚ್ಚಿ ಬಂದು ಓಡ್ರ. ಕೆಲಸ ಮಾಡಿ ತಲೆ ದಿಮ್ಮು ಅಂತ ಇದೆಯಲ್ಲ ಅಂತೀವಲ್ಲ, ತಲೆ ದಿಮ್ಮು ಅನ್ನೋದಂದ್ರೆ ಹಿಂಗೆ. ಇವಾಗ ಫುಡ್ ಕೋರ್ಟ್ ಏರಿಯಾ. ಸುಸ್ತಾದರೆ ಇಲ್ಲಿ ಬಂದು ಏನಾದ್ರು ತಿಂದ್ಕೊಂಡು ಎನರ್ಜಿ ತೊಗೊಂಡು ನೆಕ್ಸ್ಟ್ ಫ್ಲೋರ್ ನೋಡೋಕೆ ಹೋಗ್ಬೋದು.
ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು. ಸಿಗ್ತಾ ಇದ್ದವರು ನೋಡ್ತಾ ಇದ್ದೀನಿ ನಮ್ದಕ್ಕೆ ಯಾವ್ದು ಸೂಟ್ ಆಗುತ್ತೆ ಅಂತ ನಿಮ್ಮ ಪ್ರೇಕ್ಷಕರಿಗೆ ಕೇಳು. ವೀಕ್ಷಕರೇ, ಯಾವುದು ಸೂಟ್ ಆಗುತ್ತೆ ನಮ್ಮ ಸೋಫಾಗೆ ಕಲರು? ನಿಮ್ಮನ್ನು ಕೇಳಿ ಏನು ಪ್ರಯೋಜನ, ಈಗ ತೊಗೊಂಡು ಹೋಗ್ಬಿಡ್ತಾರೆ. ವೆಲ್ಕಮ್ ಟು ದ ಜಂಗಲ್. ಆಯ್ತಾ ಆಯ್ಕೆ ವ್ಯಾಪಾರ? ಆ್ಯಕ್ಚುಲಿ ಮುಗ್ದಿಲ್ಲ ಇನ್ನೂ ವ್ಯಾಪಾರ, ಇನ್ನೂ ತುಂಬ ಇದೆ. ಐಕಿಯಿಂದ ತಗೊಂಡು ಬರೋದಷ್ಟೇ ನಮ್ಮ ಕೆಲಸ, ಹಾಕೋದೆಲ್ಲ ನಮ್ಮ ಮೇಸ್ತ್ರಿ ಅವ್ರದ್ದೆ. ಒಂದು ಕನ್ನಡಿ ಮುರಿದಿದೆ ಆ್ಯಂಡ್ ಸ್ಟಿಲ್ ಕೌಂಟಿಂಗ್. ನನಗೇನು ಸುಸ್ತಾಗಿರೋರು ಇಲ್ಲಿದ್ದಾರೆ. ನೋಡಿದ್ರಲ್ಲ ವಿಡಿಯೋನ ಸ್ಟಾರ್ಟಿಂಗಲ್ಲಿ ಹೆಂಗಿತ್ತು ನಮ್ಮ ಹಾಲು, ಏನು ಖಾಲಿ ಏನೂ ಇರಲಿಲ್ಲ. ಈಗ ಎಷ್ಟು ಚೆನ್ನಾಗಾಗಿದೆ ಅಂತ. ಅದ್ರ ಎಲ್ಲ ಕ್ರೆಡಿಟ್ಸು, ಅದ್ರೆಲ್ಲ ಶ್ರೇಯ ನಮ್ಮ ಅರ್ಧಾಂಗಿ ಅವ್ರದ್ದು. ಪಾಪ ಸುಸ್ತು ಹೊಡ್ಕೊಂಡು ಎಲ್ಲ ಮಾಡಿದ್ದಾರೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನನಗೆ ಇದೆಲ್ಲ ಅರ್ಥ ಆಗಲ್ಲ. ಎರಡನೇದು ನನಗೆ ಇದೆಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲ, ಪೇಷನ್ಸ್ ಇಲ್ಲ. ಇದೆಲ್ಲ ಲೈಟ್ಸ್ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡಿದ್ದಿಲ್ಲ ನಾನು. ಮಿರರ್ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಹಾಲ್ ದೊಡ್ಡದು ಕಾಣಿಸ್ತಿದೆ ಮಿರರ್ ಹಾಕಿದ್ಮೇಲೆ. ತುಂಬಾ ಖುಷಿ ಆಯ್ತು. ಎಲ್ಲ ತುಂಬಾ ಕೋಸಿ ಅನಿಸ್ತಾ ಇದೆ. ಹೌದು, ನಾನು ಈ ಮನೆಗೆ ಬಂದಾಗ ಒಂದು ಬೆಡ್ಶೀಟು ಇರಲಿಲ್ಲ, ಸುಮ್ಮನೆ ಹಾಗೆ ಬಿದ್ಕೊಂತಾ ಇದ್ದೆ. ಈಗ ಮಡದಿ ಬಂದು ಮನೇನ ಮಾಡ್ತಾ ಇದ್ದಾರೆ ಇದನ್ನ. ಸೊ ನೀವು ಐಕೆ ಹೋಗಿ, ಐಕೆನವರು ವರ್ಲ್ಡ್ ವೈಡ್ ಎಲ್ಲ ಕಡೆ ಒಂದೇ ಕ್ವಾಲಿಟಿನ ಮೇಂಟೈನ್ ಮಾಡ್ತಾರಂತೆ. ಸೊ ಇಲ್ಲಿ ಸಿಗೋ ಐಟಮ್ಸು ಬೆಂಗಳೂರಿನಲ್ಲೂ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ತುಂಬ ಫಂಕ್ಷನಲ್ಲಿ ಇರುತ್ತೆ. ನಾವೇ ಅಸೆಂಬಲ್ ಮಾಡ್ಕೊಳ್ಳೋ ಥರ ಇರುತ್ತೆ, ಸುಲಭ ಇರುತ್ತೆ. ಸೊ ನೀವು ಹೋಗಿ ಬೆಂಗಳೂರು ಐಕೆನಲ್ಲಿ ಹೀಗೆ ಇತ್ತ ಅಂತ ನಮ್ಗೆ ಹೇಳಿ. ನಾನು ಹಿಂಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜರ್ಮನಿ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ ಕೊಡೋ ರೀತಿನಲ್ಲಿ, ನಮ್ಮ ಜೀವನ ಹೆಂಗಿದೆ ಅನ್ನೋ ರೀತಿನಲ್ಲಿ ಒಂದಷ್ಟು ವ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಅದೆಲ್ಲ ಹಾಕ್ತೀವಿ. ಯಾವಾಗ ಹಾಕ್ತೀವಿ ಅಂತ ನಾನು ಪ್ರಾಮಿಸ್ ಮಾಡಲ್ಲ, ಆದಷ್ಟು ಬೇಗ ಹಾಕ್ತೀವಿ. ಆದರೆ ಇನ್ನೂ ಹಳೆ ವ್ಲಾಗ್ಸ್ ಯಾವುದು ನೋಡಿಲ್ಲ ಅಂತಂದರೆ ಇಟಲಿದು ಅಥವಾ ಬರ್ಲಿನ್ದು ತುಂಬ ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ನಿನಗೂ ಅನ್ಸುತ್ತಾ? ಸೊ ಪ್ಲೀಸ್ ವಾಚ್, ಕಾಮೆಂಟ್, ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್ ಬಾಯ್.